ಸಿನಿಪ್ರಿಯರಿಗೆ ಈ ದಿನ ಹಬ್ಬ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇನ್ನು 9 ಗಂಟೆ ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ತಿದ್ದಂತಹ ಮೋಸ್ಟ್ ಅವೈಟೆಡ್ ಸಿನಿಮಾ ಪುಷ್ಪಾ 2 ರಿಲೀಸ್ ಆಗ್ತಾ ಇದೆ. ಮಿಡ್ ನೈಟ್ ಶೋ ಎಲ್ಲೆಲ್ಲಿ, ಜೊತೆಗೆ ಟಿಕೆಟ್ ಪ್ರೈಸ್ ಎಲ್ಲಿ ಅನ್ನುವಂಥದ್ದನ್ನ ಡೀಟೇಲ್ಸ್ ನಾನು ಹೇಳ್ತಾ ಹೋಗ್ತೀನಿ. ಮುಖ್ಯವಾಗಿ ಕರ್ನಾಟಕ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ್ಯಾವ ಥಿಯೇಟರ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ದರ ಎಷ್ಟಿದೆ, ನಿಜಕ್ಕೂ ಈ ಟಿಕೆಟ್ ಪ್ರೈಸ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ ಅಥವಾ ಇಲ್ಲ ಕೊಟ್ಟು ನೋಡಬಹುದು ಸಿನಿಮಾನ, ಟಿಕೆಟ್ ಪ್ರೈಸ್ ವರ್ತ್ ಇದೆ ಅನ್ನೋ ರೀತಿ ನೀವು ಡಿಸೈಡ್ ಮಾಡ್ತೀರಾ ಅನ್ನೋಂಥದ್ದನ್ನ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸದ್ಯಕ್ಕೆ ಬೆಂಗಳೂರಿನಲ್ಲಿ ಥಿಯೇಟರ್ಗಳು ಹೊರತುಪಡಿಸಿ ನಾವು ಮಲ್ಟಿಪ್ಲೆಕ್ಸ್ಗಳ ಬಗ್ಗೆ ಮಾತನಾಡೋದಾದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ 1000 ರಿಂದ 1200 ರೂಪಾಯಿವರೆಗೂ ಟಿಕೆಟ್ ದರ ಇರುವಂಥದ್ದು ಅಲ್ಲಿಗೆ ಅಷ್ಟು ಫಿಕ್ಸ್ ಆಗಿದೆ. ಜೊತೆಗೆ ನಾವು ಡಿಜಿಟಲ್ ಹಾಗೂ AC ಚಿತ್ರಮಂದಿರಗಳಲ್ಲಿ ನೋಡೋದಾದರೆ ಟಿಕೆಟ್ ಪ್ರೈಸ್ ಅದು ಬಾಲ್ಕನಿಯಲ್ಲಿ 600 ರಿಂದ 800 ರೂಪಾಯಿವರೆಗೂ ಇದೆ. ಇನ್ನು ನಾರ್ಮಲ್ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ 300 ರೂಪಾಯಿ ಫಿಕ್ಸ್ ಆಗಿರುವಂಥದ್ದು. ಇದಕ್ಕಿಂತ ಕಡಿಮೆ ಟಿಕೆಟ್ ಪ್ರೈಸ್ ನಿಮಗೆ ಬೆಂಗಳೂರಿನಲ್ಲಿ ಸಿಗೋದಿಲ್ಲ. ಇನ್ನು ಬೆಂಗಳೂರಿಗೆ ಕಂಪೇರ್ ಮಾಡೋದಾದರೆ ಮುಂಬೈನಲ್ಲಿ ಸಹ ಸೇಮ್ ಟಿಕೆಟ್ ಪ್ರೈಸ್, ಅಲ್ಲೂ ಸಹ ಮಲ್ಟಿಪ್ಲೆಕ್ಸ್ ಇರಬಹುದು ಅಥವಾ ಯಾವುದಾವುದು ಪ್ರೆಸ್ಟೀಜ್ ಏರಿಯಾ ಮಲ್ಟಿಪ್ಲೆಕ್ಸ್ ಇದಾವೆ ಅಲ್ಲೂ ಸಹ 1000 ರಿಂದ 1500 ರೂಪಾಯಿವರೆಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಟಿಕೆಟ್ ಪ್ರೈಸ್ ಫಿಕ್ಸ್ ಆಗಿದೆ. ಇನ್ನು ಅತಿ ಕಡಿಮೆ ಟಿಕೆಟ್ ಪ್ರೈಸ್ ಯಾವ ಸ್ಟೇಟಲ್ಲಿದೆ, ಯಾವ ರಾಜ್ಯದಲ್ಲಿ ಅಂತ ಹೇಳಿದ್ರೆ ತಮಿಳುನಾಡು. ನೀವು ಕೇವಲ 100 ರೂಪಾಯಿ ಕೊಟ್ಟು ಬಾಲ್ಕನಿಯಲ್ಲಿ ಕೂತು ಪುಷ್ಪಾ 2 ಸಿನಿಮಾವನ್ನ ಆರಾಮಾಗಿ ನೋಡಬಹುದು. ಅದು ತಮಿಳುನಾಡಲ್ಲಿ ಮಾತ್ರ ಸಾಧ್ಯ. ಇನ್ನು ನಾರ್ಮಲ್ ಸಾಮಾನ್ಯ ದರ್ಜೆಯಲ್ಲಿ ಕೂತು ನೀವು ಟಿಕೆಟ್ ಅಂದರೆ ಒಂದು ಸಿನಿಮಾ ನೋಡಬೇಕು ಅಂತ ಹೇಳಿದ್ರೆ ಆ ಟಿಕೆಟ್ ಪ್ರೈಸ್ ನಿಮಗೆ 60 ರೂಪಾಯಿ ಕೊಟ್ಟರೆ ಸಾಕು, ಪುಷ್ಪಾ 2 ಸಿನಿಮಾ ಆರಾಮಾಗಿ ನೋಡಬಹುದು. ಸೊ ಮೋಸ್ಟ್ ಕಾಸ್ಟ್ಲಿ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಮಾತ್ರ. ಜೊತೆಗೆ ಇಡೀ ನೀವು ನಮ್ಮ ಭಾರತದಲ್ಲಿರ್ಬೋದು, ಬೇರೆ ಬೇರೆ ಸ್ಟೇಟ್ಗಳನ್ನು ಕಂಪೇರ್ ಮಾಡ್ತಾ ಹೋದ್ರೆ ಕೇರಳ ಇರ್ಬೋದು, ಮುಂಬೈ ಇರ್ಬೋದು ಅಥವಾ ಆಂಧ್ರ ಪ್ರದೇಶ, ತೆಲಂಗಾಣ ಈ ರೀತಿ ನೋಡ್ತಾ ಹೋದರೆ ಟಿಕೆಟ್ ಪ್ರೈಸ್ ಹೆಚ್ಚಾಗಿ ಸೋಲ್ಡ್ ಔಟ್ ಆಗಿರೋದು. ಜೊತೆಗೆ ಜಾಸ್ತಿ ಟಿಕೆಟ್ ದರ ಎಲ್ಲಿದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ. ಯಾಕಂತ ಹೇಳಿದ್ರೆ ಅಷ್ಟು ಜನ ಈಗ ಬೆಂಗಳೂರಿನಲ್ಲಿ ಪುಷ್ಪಾ 2ಗೋಸ್ಕರ ಕಾಯ್ತಿರುವಂಥದ್ದು. ಅಷ್ಟು ಟಿಕೆಟ್ ಪ್ರೈಸ್ ಸದ್ಯಕ್ಕೆ ಸೋಲ್ಡ್ ಔಟ್ ಆಗಿದೆ ವಿಶ್ವಾದ್ಯಂತ. ಈಗಾಗಲೇ ಟಿಕೆಟ್ ಪ್ರೈಸ್ ನಾವು ನೋಡೋದಾದರೆ, ಜೊತೆಗೆ ಎಷ್ಟು ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದ್ರೆ 1 ಮಿಲಿಯನ್ ಗಟ್ಟಲೆ ಸೋಲ್ಡ್ ಔಟ್ ಆಗಿದೆ ಅನ್ನೋ ರೀತಿ ಒಂದಷ್ಟು ಮಾಹಿತಿ ವರದಿ ಈಗ ರಿಲೀಸ್ ಆಗಿರುವಂಥದ್ದು. ಜೊತೆಗೆ ಈ ಪುಷ್ಪಾ ಸಿನಿಮಾವನ್ನ ನಾರ್ಮಲ್ ಆಗಿ ನೋಡೋದ್ರ ಜೊತೆಗೆ 2D 3D ವರ್ಷನ್ ಸಹ ನೋಡ್ಬೇಕಂತ ಆಸೆ ಪಡುವಂಥ ಒಂದು ಪ್ರೇಕ್ಷಕ ವರ್ಗ ಇದ್ದೇ ಇರುತ್ತೆ. ಲಾಸ್ಟ್ ಅಂದರೆ ಈ ಹಿಂದೆ ರಿಲೀಸ್ ಆಗಿದ್ದಂತಹ ಪುಷ್ಪಾ ಪಾರ್ಟ್ 1 2D ವರ್ಷನ್ನಲ್ಲಿ ರಿಲೀಸ್ ಆಗಿತ್ತು. ಈ ಬಾರಿ 2D ಜೊತೆಗೆ 3D ವರ್ಷನಲ್ಲಿ ಸಹ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ಈ ವಾರ ಡಿಸೆಂಬರ್ 5ನೇ ತಾರೀಕು ಪುಷ್ಪಾ ರಿಲೀಸ್ ಆಗ್ತಿದೆ ವಿಶ್ವಾದ್ಯಂತ. 3D ವರ್ಷನ್ನಲ್ಲಿ ರಿಲೀಸ್ ಆಗ್ತಿಲ್ಲ, ಬದಲಾಗಿ 2D ನಲ್ಲಿ ಮಾತ್ರ ರಿಲೀಸ್ ಆಗ್ತಿದೆ. 3D ವರ್ಷನ್ ಮುಂದಿನ ವಾರ ರಿಲೀಸ್ ಆಗುವಂಥ ಒಂದು ಸಾಧ್ಯತೆ ಇದೆ. ಅಂದರೆ ಪುಷ್ಪಾ 2 ಆರಂಭದಿಂದಲೇ ವಿಘ್ನ ಅನ್ನುವ ರೀತಿಯಲ್ಲಿ ಈಗ ಮಾತುಕತೆಗಳು, ಜೊತೆಗೆ ಒಂದಷ್ಟು ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಿರೋವಂಥದ್ದು. ಜೊತೆಗೆ ರಶ್ಮಿಕಾ ಮಂದಣ್ಣ ಅವರು ಅಲ್ಲು ಅರ್ಜುನ್ ಜೊತೆ ಏನು ಒಂದು ಡ್ಯಾನ್ಸ್ ಮಾಡಿದ್ದಾರೆ ಫೀಲಿಂಗ್ ಸಾಂಗ್, ಅದು ಸಹ ಒಂದಷ್ಟು ನೆಗೆಟಿವ್ ಕಾರಣ ಆಗಿದೆ. ಯಾಕಂತ ಹೇಳಿದ್ರೆ ರಶ್ಮಿಕಾ ಅವರು ಅಷ್ಟು ಎಕ್ಸ್ಪೋಸ್ ಮಾಡುವಂಥ ಅವಶ್ಯಕತೆ ಆ ಸಾಂಗ್ಗೆ ಇರಲಿಲ್ಲ ಅನ್ನುವಂಥದ್ದನ್ನ ಪ್ರೇಕ್ಷಕರು ಹೇಳ್ತಿರುವಂಥದ್ದು. ಜೊತೆಗೆ ಸಿನಿ ಅಭಿಮಾನಿಗಳು ರಶ್ಮಿಕಾ ಅವರಿಗೆ ಒಂದಷ್ಟು ಫ್ಯಾನ್ಸ್ ವರ್ಗ ಅವ್ರಿಗೇನಿದೆ ಅವರು ಹೇಳ್ತಿದ್ದಾರೆ. ಆದರೆ ಸಿನಿಮಾ ಸುಕುಮಾರ್ ಅವರು ಏನು ಅವರಿಗೆ ಯಾವ ರೀತಿ ಸಿನಿಮಾ ಬೇಕಿತ್ತು ಅಥವಾ ಸ್ಕ್ರಿಪ್ಟ್ ಯಾವ ರೀತಿ ಡಿಮ್ಯಾಂಡ್ ಮಾಡ್ತಿತ್ತು ಆ ಸಾಂಗ್ನ ಅನ್ನುವಂಥದ್ದು ಡೈರೆಕ್ಟರ್ಗೆ ಗೊತ್ತಿರುತ್ತೆ. ಸೊ ಸಿನಿಮಾ ರಿಲೀಸ್ ಆದಮೇಲೆ ಈ ಸಾಂಗ್, ಈ ಒಂದು ಎಕ್ಸ್ಪೋಸ್ ರಶ್ಮಿಕಾ ಅವರು ಮಾಡಿರುವಂಥದ್ದು ನಿಜಕ್ಕೂ ಬೇಕಿತ್ತ ಒಂದು ಸ್ಟೋರಿ ಲೈನ್ಗೆ ಅನ್ನುವಂಥದ್ದನ್ನು ಪ್ರೇಕ್ಷಕರು ನೋಡಿ ನಂತರ ಡಿಸೈಡ್ ಮಾಡಬೇಕಾಗಿದೆ. ಸದ್ಯಕ್ಕೆ ಈ ಟಿಕೆಟ್ ಪ್ರೈಸ್ ಇಷ್ಟೆಲ್ಲ ನೋಡೋದಾದರೆ ಬೆಂಗಳೂರಿನಲ್ಲಿ ಮುಂಬೈಯೇ ಕಾಸ್ಟ್ಲಿ ಅಂತ ಹೇಳೋದಾದರೆ ಮುಂಬೈಗಿಂತ ಹೆಚ್ಚಿನ ಟಿಕೆಟ್ ದುಬಾರಿ ಬೆಲೆ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಸಿಗ್ತಾ ಇರುವಂಥದ್ದು. ನೀವೆಲ್ಲರೂ ಇವತ್ತು ಮಿಡ್ ನೈಟ್ ಶೋ 9:30 ಬೆಂಗಳೂರಿನಲ್ಲಿ ಹಲವು ಥಿಯೇಟರ್ಗಳಲ್ಲಿ ಶುರುವಾಗ್ತಿದೆ, ಹೋಗಿ ನೋಡಬಹುದು.